ಕೊಟ್ಟಂಗೆ ಬಹಳ ಆರೋಪ ಕೇಳಿಬಂತು. ಯಾಕಂತಂದ್ರೆ ಜಮೀರ್ ಅಹಮದ್ ಜೊತೆ ದರ್ಶನ್ ಅವರು ಆತ್ಮೀಯರಿದ್ದಾರೆ, ಹಾಗಾಗಿ ಅವರನ್ನ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ. ನೀವೆಲ್ಲ ಮಾಧ್ಯಮದವ್ರು ಸೃಷ್ಟಿ ಮಾಡಿದ್ರು, ನಾವು ಆತ್ಮೀಯ ಇಲ್ಲ ಅಂತ ಇಲ್ಲ. ನಾನು ದರ್ಶನ್ ಬಹಳ ಆತ್ಮೀಯರು. ಅವ್ರು ಜೈಲಲ್ಲಿ ಇದ್ದಾರೆ. ಈಗ ಜೈಲಲ್ಲಿ ಇದ್ಮೇಲೆ ನಾನೇನ್ ಸಹಾಯ ಮಾಡಕ್ಕಾಗ್ತದೆ? ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ರು ನಾನೇನ್ ಸಹಾಯ ಮಾಡಕ್ ಸಾಧ್ಯ ಆಗ್ತದೆ? ನಾನೇನ್ ಸಹಾಯ ಮಾಡಾಗ್ತದೆ? ಅಲ್ಲಿ ಅವ್ರು ವಿಡಿಯೋಗ್ರಾಫ್ ಬಂದಿದ್ದ ಹಿನ್ನೆಲೆಯಲ್ಲಿ ಅವ್ರನ್ನ ಶಿಫ್ಟ್ ಮಾಡಿರೋದು. ಕೊಟ್ಟಂಗೆ ಬಹಳ ಆರೋಪ ಕೇಳಿಬಂತು. ಯಾಕಂತಂದ್ರೆ ಜಮೀರ್ ಅಹಮದ್ ಜೊತೆ ದರ್ಶನ್ ಅವರು ಆತ್ಮೀಯರಿದ್ದಾರೆ, ಹಾಗಾಗಿ ಅವರನ್ನ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ. ನೀವೆಲ್ಲ ಮಾಧ್ಯಮದವ್ರು ಸೃಷ್ಟಿ ಮಾಡಿದ್ರು, ನಾವು ಆತ್ಮೀಯ ಇಲ್ಲ ಅಂತ ಇಲ್ಲ. ನಾನು ದರ್ಶನ್ ಬಹಳ ಆತ್ಮೀಯರು. ಅವ್ರು ಜೈಲಲ್ಲಿ ಇದ್ದಾರೆ. ಈಗ ಜೈಲಲ್ಲಿ ಇದ್ಮೇಲೆ ನಾನೇನ್ ಸಹಾಯ ಮಾಡಕ್ಕಾಗ್ತದೆ? ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ರು ನಾನೇನ್ ಸಹಾಯ ಮಾಡಕ್ ಸಾಧ್ಯ ಆಗ್ತದೆ? ನಾನೇನ್ ಸಹಾಯ ಮಾಡಾಗ್ತದೆ? ಅಲ್ಲಿ ಅವ್ರು ವಿಡಿಯೋಗ್ರಾಫ್ ಬಂದಿದ್ದ ಹಿನ್ನೆಲೆಯಲ್ಲಿ ಅವ್ರನ್ನ ಶಿಫ್ಟ್ ಮಾಡಿರೋದು. ಕೊಟ್ಟಂಗೆ ಬಹಳ ಆರೋಪ ಕೇಳಿಬಂತು. ಯಾಕಂತಂದ್ರೆ ಜಮೀರ್ ಅಹಮದ್ ಜೊತೆ ದರ್ಶನ್ ಅವರು ಆತ್ಮೀಯರಿದ್ದಾರೆ, ಹಾಗಾಗಿ ಅವರನ್ನ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ. ನೀವೆಲ್ಲ ಮಾಧ್ಯಮದವ್ರು ಸೃಷ್ಟಿ ಮಾಡಿದ್ರು, ನಾವು ಆತ್ಮೀಯ ಇಲ್ಲ ಅಂತ ಇಲ್ಲ. ನಾನು ದರ್ಶನ್ ಬಹಳ ಆತ್ಮೀಯರು. ಅವ್ರು ಜೈಲಲ್ಲಿ ಇದ್ದಾರೆ. ಈಗ ಜೈಲಲ್ಲಿ ಇದ್ಮೇಲೆ ನಾನೇನ್ ಸಹಾಯ ಮಾಡಕ್ಕಾಗ್ತದೆ? ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ರು ನಾನೇನ್ ಸಹಾಯ ಮಾಡಕ್ ಸಾಧ್ಯ ಆಗ್ತದೆ? ನಾನೇನ್ ಸಹಾಯ ಮಾಡಾಗ್ತದೆ? ಅಲ್ಲಿ ಅವ್ರು ವಿಡಿಯೋಗ್ರಾಫ್ ಬಂದಿದ್ದ ಹಿನ್ನೆಲೆಯಲ್ಲಿ ಅವ್ರನ್ನ ಶಿಫ್ಟ್ ಮಾಡಿರೋದು.